ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ ರೀ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಾನೊಂದು ಬದ್ನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಮಸಾಲೆ ರುಬ್ಬಬೇಕು. ಆ ಮಸಾಲೆಗೆ 2 ಬೇಡಿಗೆ ಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ, 1 ತುಂಡು ಚಕ್ಕೆ ಮತ್ತು 2 ಲವಂಗ ಹಾಕಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಡಬೇಕು. ಒಂದು ಬಾಣಲಿಗೆ ಎಣ್ಣೆ ಬಿಸಿ ಮಾಡಿ ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಅರಿಶಿನ ಹಾಕಬೇಕು. ಅದಕ್ಕೆ ಈರುಳ್ಳಿ ಹಾಕಬೇಕು. ಕಟ್ ಮಾಡಿದಂತಹ ಈರುಳ್ಳಿ, ಒಂದು ಚಮಚ ಕಸೂರಿ ಮೇಥಿ ಹಾಕಬೇಕು. ಅದಕ್ಕೆ ಹಾಕಬೇಕು ರೀ, ಇಲ್ಲಾಂದ್ರೆ ಅದು ಹಾಕಿದ್ರೆ ಅದು ಒಂಥರ ಚೆನ್ನಾಗಿ ಬರ್ತದೆ, ಟೇಸ್ಟು ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತೆ. ಕರಿಬೇವು ಹಾಕಿಬಿಟ್ಟು ಫ್ರೈ ಮಾಡಬೇಕು ಸ್ವಲ್ಪ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕಬೇಕು ರೀ. ಫ್ರೈ ಮಾಡಬೇಕು. ಮತ್ತು ಇವಾಗ ಟೊಮೆಟೊ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಹಾಕಿ ಮತ್ತೆ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಅದಕ್ಕೆ ಮಸಾಲೆ ನಾವು ರುಬ್ಬಿರ್ತೀವಲ್ಲ, ಆ ಮಸಾಲೆ ಹಾಕಬೇಕು ಅದಕ್ಕೆ. ಮತ್ತು ಫ್ರೈ ಮಾಡಬೇಕು ರೀ. ಫ್ರೈ ಆದ ನಂತರ ಕಟ್ ಮಾಡಿದಂಥ ಬದನೆಕಾಯಿಗಳನ್ನು ಅದಕ್ಕೆ ಹಾಕಬೇಕು ರೀ. ಕಟ್ ಮಾಡಿಟ್ಟಂತಹ ಬದನೆಕಾಯಿಗಳನ್ನು ಅದಕ್ಕೆ ಹಾಕಬೇಕು. ಬದನೆಕಾಯಿ ಹೋಳುಗಳನ್ನು ಹಾಕಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ತಕ್ಕಷ್ಟು ಖಾರ, ಉಪ್ಪು ಹಾಕಬೇಕು ರೀ. ಅದಕ್ಕೆ ಒಂದು ಅರ್ಧ ಚಮಚ ಧನಿಯಾ ಪೌಡ್ರೂ ಹಾಕಬೇಕು ರೀ. ಫ್ರೈ ಮಾಡಬೇಕು. ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು ರೀ. ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕು. 1 ಚಮಚ ಎಣ್ಣೆ ಹಾಕಬೇಕು ರೀ. ಸ್ವಲ್ಪ ನೀರು ಚುಮ್ಕಿಸಿ ಮುಚ್ಚಿಡ್ಬೇಕು ರೀ. ಒಂದು 5 ನಿಮಿಷ ಮುಚ್ಚಿಡ್ಬೇಕು ರೀ. 5 ನಿಮಿಷ ನಂತರ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಬದ್ನೆಕಾಯಿ ಮಾತ್ರ ಪೂರ್ತಿ ಬೇಯಿಸೋಕ್ಕೆ ಹೋಗಬೇಡ್ರಿ. ಸ್ವಲ್ಪ ಕಚ್ಚಾ ಇರಬೇಕು, ಅಂದ್ರೇ ಅದು ಈ ಪಲ್ಯ ಟೇಸ್ಟ್ ಬರ್ತದೆ ರೀ. ಇದರದ್ದು ಅದೇ ಸ್ಪೆಷಾಲಿಟಿ.
ಪೂರ್ತಿ ಬೇಯಿಸಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಬೇಕು, ಕಚ್ಚಾ ಬೇಯಿಸಬೇಕು. ಸ್ವಲ್ಪ ಕಚ್ಚಾ ಇರಬೇಕು ರೀ.